ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ ಪಿ ಯು ಸಿ ಪ್ರಿಪರೇಟರಿ ಎಕ್ಸಾಮ್ ಏನಿದೆ ಅದ್ರ ಬಗ್ಗೆ ನೀವು ತುಂಬ ಕ್ವಶನ್ಸನ್ನು ಕೇಳಿದ್ರಿ. ಅಂದರೆ ಡಿಫಿಕಲ್ಟ್ ಇರುತ್ತಾ, ಬ್ಲೂ ಪ್ರಿಂಟನ್ನು ಫಾಲೋ ಮಾಡ್ತಾರಾ, ನಂತರ ಕ್ವಶನ್ ಪೇಪರ್ ಎಲ್ಲಿಂದ ಬರುತ್ತೆ, ಇಂಟರ್ನಲ್ಗೆ ಕನ್ಸಿಡರ್ ಮಾಡ್ತಾರೆ, ಹಲವಾರು ಕ್ವಶನ್ಸನ್ನು ಕೇಳಿದ್ರಿ. ಎಲ್ಲ ಕ್ವಶನ್ಸ್ಗೂ ಕೂಡ ಆನ್ಸರ್ನ ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ಹಾಂ, ಈ ವಿಡಿಯೋಕ್ಕೆ 100 ಲೈಕ್ಸ್ ಆಗಬಹುದಾ? ಆಗತ್ತೆ ಅನ್ಕೋತೀನಿ, ತಪ್ಪದೆ ಲೈಕ್ ಮಾಡಿ. ಸರಿ, ಈಗ ವಿಷಯ ತಿಳ್ಕೊಳ್ತಾ ಹೋಗಿದ್ರೆ ಪ್ರಿಪರೇಟರಿ ಎಕ್ಸಾಮ್ನ ಟೈಮ್ ಟೇಬಲ್ ಆಲ್ರೆಡಿ ನಿಮಗೆ ಗೊತ್ತಿದೆ. ನಿಮ್ಮ ಕಾಲೇಜಿನ ನೋಟಿಸ್ ಬೋರ್ಡ್ಗೆ ಪ್ರಿಪರೇಟರಿ ಎಕ್ಸಾಮ್ನ ಟೈಮ್ ಟೇಬಲನ್ನು ಹಾಕಿರ್ತಾರೆ. ಸೊ ಈಗ ಪ್ರಿಪರೇಟರಿ ಎಕ್ಸಾಮ್ನ ಕ್ವಶನ್ ಪೇಪರ್ ಎಲ್ಲಿಂದ ಬರುತ್ತೆ ಅಂತ ನೀವು ಕೇಳೋದಾದರೆ, ಈ ಪ್ರಿಪರೇಟರಿ ಎಕ್ಸಾಮ್ನ ಕ್ವಶನ್ ಪೇಪರ್ ಏನಿದೆ ಅದು ಡಿಸ್ಟಿಕ್ ಲೆವೆಲ್ಲಿ ಪ್ರಿಪೇರ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಪ್ರಿಪರೇಟರಿ ಎಕ್ಸಾಮ್ ಡಿಸ್ಟಿಕ್ ಲೆವೆಲ್ ಎಕ್ಸಾಮ್ ಆಗಿರುತ್ತೆ. ಬಟ್ ಡಿಫಿಕಲ್ಟಿ ಲೆವೆಲ್ ಏನಿದೆ ಅದನ್ನು ಬೋರ್ಡ್ ಎಕ್ಸಾಮ್ ಯಾವ ರೀತಿ ಆಗುತ್ತೋ ಅದೇ ರೀತಿ ನಡೆಸಿರ್ತಾರೆ. ಯಾಕಂದರೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡುವಂತಹ ಲೆಕ್ಚರರ್ಸ್ ಏನಿರ್ತಾರೆ, ಎಕ್ಸ್ಪರ್ಟ್ಸ್, ಅವ್ರು ಯಾರು ಅಂತ ಹೇಳಿದ್ರೆ, ಈಗ ಪ್ರತಿ ವರ್ಷ ಅಂದರೆ ಈಗ ಕೆಮಿಸ್ಟ್ರಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಹಿಸ್ಟ್ರಿ, ಕನ್ನಡ, ಸೊ ಈ ಎಲ್ಲ ಸಬ್ಜೆಕ್ಟ್ಗಳ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡೋದಕ್ಕೆ ಎಲ್ಲ ಜಿಲ್ಲೆಗಳಿಂದ ಕೂಡ ಅಂದರೆ ಸೆಲೆಕ್ಟೆಡ್ ಟೀಚರ್ಸ್ ಇರ್ತಾರೆ, ತುಂಬ ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತಹ ಲೆಕ್ಚರರ್ಸ್ ಏನಿರ್ತಾರೆ, ಸೊ ಅವರನ್ನು ಕರೆದು ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡ್ತಾರೆ. ಸೊ ಇದೇ ರೀತಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ತುಂಬ ಎಕ್ಸ್ಪೀರಿಯನ್ಸ್ ಇರುವಂತಹ ಎಕ್ಸ್ಪರ್ಟ್ ಲೆಕ್ಚರರ್ಸ್ ಇದ್ದೇ ಇರ್ತಾರೆ. ಸೊ ಅಂತಹ ಲೆಕ್ಚರರ್ಸ್ ಈ ಒಂದು ಡಿಸ್ಟಿಕ್ ಲೆವೆಲ್ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾರೆ. ಇದರಿಂದ ಕ್ವಶನ್ ಪೇಪರ್ನ ಡಿಫಿಕಲ್ಟಿ ಲೆವೆಲ್ ಹಾಗೆ ಕ್ವಶನ್ ಪೇಪರ್ನ ಕ್ವಾಲಿಟಿ ಏನಿದೆ ಅದು ಬೋರ್ಡ್ ಎಕ್ಸಾಮ್ ಲೆವೆಲಲ್ಲೇ ಇರುತ್ತೆ. ಸೊ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಅದಂತರ ಮತ್ತೊಂದು ನೀವು ಕ್ವಶನ್ ಕೇಳಿರೋದು ಏನು ಅಂತ ಹೇಳಿದ್ರೆ, ಇಂಟರ್ನಲ್ಗೆ ಈ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರಾ ಅಂತ. ಇಂಟರ್ನಲ್ಗೆ ಪ್ರಿಪರೇಟರಿ ಎಕ್ಸಾಮ್ನ ಮಾರ್ಕ್ಸನ್ನು ಕನ್ಸಿಡರ್ ಮಾಡಲ್ಲ. ಇಂಟರ್ನಲ್ಗೆ ಫಸ್ಟ್ ಟೆಸ್ಟ್, ಮಿಡ್ ಟರ್ಮ್ ಎಕ್ಸಾಮ್, ಸೆಕೆಂಡ್ ಟೆಸ್ಟ್, ಈ 3 ಎಕ್ಸಾಮ್ಗಳ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ನಂತರ ಬೆಸ್ಟ್ ಆಫ್ 2 ಅಂದರೆ 3 ಎಕ್ಸಾಮಲ್ಲಿ ಯಾವ 2 ಎಕ್ಸಾಮಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದೀರಾ ಅವುಗಳನ್ನು ಕನ್ಸಿಡರ್ ಮಾಡಿ ನಿಮಗೆ ಇಂಟರ್ನಲ್ ಮಾರ್ಕ್ಸನ್ನು ಅಲಾಟ್ ಮಾಡ್ತಾರೆ. ನಂತರ ಮತ್ತೊಂದು ಕೆಲವೊಂದು ಕ್ವಶನ್ ಇತ್ತು, ನೋಡಿ ಹೇಳ್ತೀನಿ ಒಂದು ಮಿನಿಟ. ಓಕೆ, ಕ್ವಶನ್ ಇತ್ತು ಅಂತ ಹೇಳಿದ್ರೆ ಈಗ ಓಕೆ ಹಾಂ, ಬ್ಲೂ ಪ್ರಿಂಟನ್ನು ಫಾಲೋ ಮಾಡ್ತಾರೆ. ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಇದು ಕೇಳಿದ್ರೆ ಫಾಲೋ ಮಾಡ್ತಾರೆ. ಹಾಗಂತ 100% ಫಾಲೋ ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ಡಿಸ್ಟಿಕ್ ಲೆವೆಲ್ ಎಕ್ಸಾಮ್ ಆಗಿರೋದ್ರಿಂದ ಕೆಲವು ಡಿಸ್ಟಿಕ್ಗಳಲ್ಲಿ ಈ ಬ್ಲೂ ಪ್ರಿಂಟ್ ಎಕ್ಸಾಕ್ಟ್ ಆಗಿ ಫಾಲೋ ಮಾಡಬಹುದು, ಕೆಲವು ಡಿಸ್ಟಿಕ್ಗಳಲ್ಲಿ ಫಾಲೋ ಮಾಡದೇ ಇರಬಹುದು, ಈ ರೀತಿ ಇರುತ್ತೆ. ಬಟ್ ಹೆಚ್ಚಿನದಾಗಿ ಫಾಲೋ ಮಾಡ್ತಾರೆ. ಅದಂದ್ರೆ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ, ಈ ಪ್ರಿಪರೇಟರಿ ಎಕ್ಸಾಮ್ ಏನಿದೆ ಇದು ಫೈನಲ್ ಎಕ್ಸಾಮ್ಗಿಂತ ಡಿಫಿಕಲ್ಟ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಫೈನಲ್ ಎಕ್ಸಾಮ್ ಏನಿದೆ ಅದರಲ್ಲಿ ಟೋಟಲ್ 6 ಸಬ್ಜೆಕ್ಟ್ಗಳಲ್ಲಿ ಯಾವುದಾದ್ರೂ 1 ಅಥವಾ 2 ಸಬ್ಜೆಕ್ಟ್ನ ಎಕ್ಸಾಮ್ ಡಿಫಿಕಲ್ಟ್ ಬಂದಿರುತ್ತೆ. ಸೊ ಸ್ಟೂಡೆಂಟ್ಸ್ ಅದಕ್ಕೆ ಪ್ರಿಪೇರ್ ಆಗಿರಲಿ ಅಂತ ಈ ಪ್ರಿಪರೇಟರಿ ಎಕ್ಸಾಮ್ ಏನು ಮಾಡ್ತಾರೆ ಅಂತಂದರೆ, ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಗಳ ಕ್ವಶನ್ ಪೇಪರ್ ಸ್ವಲ್ಪ ಡಿಫಿಕಲ್ಟ್ ಅನಿಸೋ ರೀತಿಯೇ ತೆಗೆದಿರ್ತಾರೆ. ಸೊ ಹೆಚ್ಚಿನದಾಗಿ ನಾನು ಅಬ್ಸರ್ವ್ ಮಾಡಿರೋದು, ವಿದ್ಯಾರ್ಥಿಗಳು ಈ ಪ್ರಿಪರೇಟರಿ ಎಕ್ಸಾಮ್ಗಿಂತ ಫೈನಲ್ ಎಕ್ಸಾಮಲ್ಲೇ ಒಳ್ಳೆ ಸ್ಕೋರ್ ಮಾಡ್ತಾರೆ ನಾನು ನೋಡಿರೋದು. ಸೊ ನೀವು ಕೂಡ ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಪ್ರಿಪರೇಟರಿ ಎಕ್ಸಾಮ್ಗಿಂತ ಫೈನಲ್ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಆಗೇ ಆಗುತ್ತೆ. ನೀವು ಚೆನ್ನಾಗಿ ಓದಬೇಕು ಅಷ್ಟೇ. ನಂತರ ಈಗ ಇಂಪಾರ್ಟೆಂಟ್ ಕ್ವಶನ್ಸ್ ಇದನ್ನು ನೀವು ಕೇಳೋದಾದರೆ, ನಿಮಗೆ ಆಲ್ರೆಡಿ ಕಾಲೇಜಲ್ಲಿ ಇವುಗಳೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಇದು ಕೊಟ್ಟಿರ್ತಾರೆ, ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಅವುಗಳನ್ನು ಸಾಲ್ವ್ ಮಾಡಿ, ಸೊ ಈ ರೀತಿ ಮಾಡ್ತಾ ಹೋದರೆ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಆಗುತ್ತೆ. ನಂತರ ಹಾಂ, ಪ್ರಿಪರೇಟರಿ ಎಕ್ಸಾಮಲ್ಲಿ ಈಗ ಇರುವಂಥ ಟೈಮಲ್ಲಿ ಯಾವ ರೀತಿ ಪ್ರಿಪೇರ್ ಆಗಬೇಕು ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಅದ್ರ ಬಗ್ಗೆ ಕೂಡ ಮುಂದಿನ ದಿನದಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ನಂತರ ಈ ರೀತಿ ನೇಚರಲ್ಲಿ ವಿಡಿಯೋ ಮಾಡೋದು ಚೆನ್ನಾಗಿ ಅನಿಸುತ್ತಾ ಅಥವಾ ನಿಮಗೆ ಪರ್ಟಿಕ್ಯುಲರ್ ಬ್ಯಾಕ್ಗ್ರೌಂಡ್ ಮ್ಯಾಟರ್ ಆಗುತ್ತಾ? ನನಗೆ ಈ ರೀತಿ ನೇಚರ್ ಇಷ್ಟ. ಸೊ ನಿಮ್ಗೆ ಇಷ್ಟನ ಇದನ್ನು ಕೂಡ ಕನ್ನಡ ತಿಳಿಸಿ, ಎಕ್ಸಾಮ್ ಚೆನ್ನಾಗಿ ಪ್ರಿಪೇರ್ ಆಗಿ, ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಆಲ್ ದ ಬೆಸ್ಟ್. ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.